ಆಯ್ತದೆ ಈಗ ನೋಡಿ ಈಗ ರೆಡಿ ಮಾಡ್ತೀನಿ ಪಕ್ಕ ಏನಾಗೈತೆ ಇನ್ನೂ 5 ನಿಮಿಷ ಆಗಿಲ್ಲ ಅಲ್ಲೇ ಫಸ್ಟ್ನೇ ಪ್ರಾಬ್ಲಮೇ ಗೊತ್ತು ತೆಗಿ ಹಾಕ್ಸು ಹೊಸದ್ರಲ್ಲಿ ಬರೀ ಎಲ್ಲ ಇವೆ ನಮ್ಮ ಹಾಕ್ಸು ಹೊಸದು ಏನು ಹಾಕ್ಸಿದ್ರು ಫಸ್ಟ್ ಇದೆ ಫ್ರೆಂಡ್ಸ್ ಸರಿ ಹೋಯ್ತು ಈಗ ಆಯಲ್ ಯಾಕೆ ಆಗ್ತಿದ್ದಿಲ್ಲ ಅಜ್ಜು ಅಲ್ಲಿ ನೀವು ಫಾಲೋವರ್ಸ್ ಅವರೆಲ್ಲ ಹೇಳ್ತಾ ಇರ್ತಾರಪ್ಪ ಕಮೆಂಟ್ ಮಾಡ್ತಾರಾ ಮಾಡ್ತಾರೆ ಕಮೆಂಟ್ ಮಾಡಿ ಟೈರಿಗೆ ಆಯಲ್ ರಾಧೆ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಅಂಗಡಿಯೆಲ್ಲ ಓಪನ್ ಮಾಡಿಬಿಟ್ಟು ಬಂದು ಇವಾಗ ತಿಂಡಿ ಮಾಡೋಕ್ಕೆ ಅಂತ ಬಂದಿದ್ದೀನಿ ಮಮ್ಮಿ ತಿಂಡಿ ಹಾಕೊಡ್ಬೇಕು ರೊಟ್ಟಿ ಹಾಕೊಡ್ಬೇಕು ಅವರು ತವ ಇಟ್ಟವ್ರೆ ಹಾಕೋಕ್ಕೆ ಆಯ್ತು ನಮ್ಮ ತವ ಕಾಯ್ತು 2 ಟೈಪ್ಸ್ ಮಾಡಿಟ್ಟು ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎರಡು ಯಾವ್ದು ಮಾಡ್ತಾ ಅದು ರೆಡ್ ರೈಸ್ ರೊಟ್ಟಿ ಡ್ಯಾಡಿಗೆ ರೆಡ್ ರೈಸ್ ರೊಟ್ಟಿ ಅಂದೆ ರೆಡ್ ರೈಸಾ ಡ್ಯಾಡಿಗೆ ಅದೇ ತಾನೇ ಮಾಡೋದು ನೀವು ರುಬ್ಬಿದ್ದ ಈಗ ಇಲ್ಲ ಅಲ್ಲೇ ತರಿಸಿದ್ದೆ ಪಾಕೆಟ್ ಏನೇನು ಡಿಫ್ರೆಂಟ್ ಐಟಮ್ಸ್ ಎಲ್ಲ ಬಂದ್ಬಿಟ್ಟೈತೆ ಮಾರ್ಕೆಟ್ಗೆ ಇವಾಗ ಏನಿಲ್ಲ ಅನ್ನಂಗಿಲ್ಲ ಶುಗರ್ ಪೇಷಂಟ್ಸ್ಗೆ ಯಾವ್ದು ಬೇಕೋ ಅದು ಪಟ್ಟಂತ ಸಿಗ್ತದೆ ಕಾಣಿಸ್ತಾ ಇಲ್ಲ ಒಳಗಡೆ ಇವಾಗ ಕಾಣಿಸ್ತಾ ಇದೆ ಕೊಡಮ ಇಲ್ಲ ನಾನೊಂದು ತಡ್ತೀನಿ ಕೊಡ್ತೀನಿ ರೆಡಿ ಮಾಡ್ಕೊಡ್ತೀನಿ ಬೇಡ ತಟ್ಟಿ ಕೈಯೆಲ್ಲ ಆಮೇಲೆ ಎಣ್ಣೆ ಮತ್ತೆ ತೊಡ್ಕೊಂಡು ಹೋಗ್ಬೇಕು ನಾನು ಗಾಡಿ ಈಚೆ ಹಾಕ್ತೀನಿ ಗಾಡಿ ತೆಗ್ದು ಈಚೆ ಹಾಕಿ ನೀರಲ್ಲಿ ಹಾಕ್ಬಿಟ್ಟು ಬರ್ತೀನಿ ಇವತ್ತಾದರೂ ಟೈಟ್ ಚೇಂಜ್ ಮಾಡಿಸ್ಬೇಕು ಅವ್ರು ಫೋನ್ ಮಾಡ್ತೀನಿ ಅಂದವ್ರೆ ಅವ್ರು ಫೋನ್ ಮಾಡಿದಾಗ ಹೋಗ್ಬಿಟ್ಟು ಚೇಂಜ್ ಮಾಡಿಸ್ತೀನಿ ಅವ್ರು ಇವತ್ತು ಫೋನ್ ಮಾಡಲಿಲ್ಲ ಅಂದರೆ ಹೋಯ್ತು ಅಲ್ಲಿ ಒಂದು ವಾರದಿಂದ ಕಾಯ್ತಾನೆ ಇದ್ದೀನಿ ಇಲ್ಲೇ ಟೈಟ್ ಚೇಂಜ್ ಮಾಡ್ಸೋಕ್ಕೆ ಆಯ್ತಾಯಿಲ್ಲ ಟೈಮ್ ಕೂಡ ಬಂದಿಲ್ಲ ಇನ್ನೂ ಇದಕ್ಕೆ ಚೇಂಜ್ ಮಾಡ್ಸೋಣ ನಾನು ಇಲ್ಲಿಂದ ಹೆಸರು ಕರೆಕ್ಟಾಗಿ ಫ್ರಂಟೇರಿಗೆ ಸ್ವಲ್ಪ ಹಾಕಿ ಕೊಂಚೂರು ಹಾಕ್ಬಿಟ್ರೆ ಮುಗೀತು ಬಕೆಟ್ ತಗೊಂಡು ಒಳಗಡೆ ಇರ್ತೀನಿ ಇಲ್ಲಿ ಆಮೇಲೆ ತೆಗಿದ್ದು ತಿಂಡಿ ಮಾಡ್ಕೊಳೋರ್ವರೆಗೂ ಗೇಟಾರು ಕ್ಲೋಸ್ ಇರಲಿಲ್ಲ ಅಂದರೆ ಇರೋದು ಸೇಮ್ ರಾಗಿ ರೊಟ್ಟಿ ಇದ್ದಂಗೆ ಇಟ್ಕೊಂಡು ರೆಡ್ ರೈಸ್ ಕಣಮ್ಮ ನೋಡಿ ಕಲ್ಲರ್ ಬರುತ್ತೆ ಕಲ್ಲರ್ಗೂ ಅದಕ್ಕೂ ಏನಪ್ಪ ಕಲರ್ ರೆಡ್ ರೈಸ್ ಇದ್ರದ್ದು ಫಸ್ಟ್ ನನ್ಗೆ ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಇದು ಹಾಕ್ಬಿಟ್ರೆ ಅಯ್ಯೋ ಅದು ಮಿಸ್ ಆಗಿ ಅದು ಇಲ್ಲಿ ಇಂಡಿಯನ್ ಜುಗಾಡು ಆಯಿಲ್ ಪ್ಯಾಕೆಟ್ನ ರೊಟ್ಟಿಗೆ ಯೂಸ್ ಮಾಡೋದು ಬಟರ್ ಪೇಪರ್ಗಿಂತ ಇದೇ ಚೆಂದ ಅಂತ ಇದೇ ಕಟ್ ಮಾಡೋದು ಮೇಲೈತೆ ತಗೋಬೇಕು ಅವತ್ತಿಂದ ಅದನ್ನೇ ಹೇಳ್ತಾ ಇದ್ದೀನಿ ಅದಾಗಲಿ ಇದಾಯ್ತು ನೋಡಿ ಫುಲ್ ಸೂಟ್ ಇಲ್ಲ ಏನಾಗಿಲ್ಲ ಬಿಡು ಅಯ್ಯೋ ಮುಗಿದೈತೆ ಕಣಮ್ಮ ಏನಾಗಲ್ಲ ಬಿಡು ಮುರ್ಕೊಂಡೆ ತಾನೇ ತಿನ್ನೋದು ಒಂದು ಕೈಯಲ್ಲಿ ಹಾಕಕ್ಕೆ ಹೋದ್ರೆ ಇದೇ ಗತಿ ಸರಿ ಆಗಲಿಲ್ಲ ಈಗ ಅಷ್ಟೇ 1 ನಿಮಿಷಕ್ಕೆ ಟಕ್ಕಂತ ರೆಡಿನೇ ಆಗೋಯ್ತದು ಅವ್ರು ತಿಂಡಿ ಹಾಕೊಳ್ಳಿ ಅಲ್ಲಿವರೆಗೂ ಕೂತಿರ್ತೀನಿ ಫಿಲಮ್ ನೋಡ್ಕೊಂಡು ಅವ್ರು ತಿಂಡಿ ಕೊಟ್ಟಾಕ ತಗೊಂಡೋಗ್ತೀನಿ ಅಂಗಡಿ ಹತ್ರ ತಿಂಡಿ ಮುಗಿಸ್ಕೊಂಡು ಡ್ಯಾಡಿಗೂ ತಿಂಡಿ ತೊಗೊಂಡೋಗ್ತಾ ಇದ್ದೀನಿ ಹೊರಡೋದಷ್ಟೇ ಕಾಲೇಜಿಗೆ ಇವತ್ತು ಬಂದಿದ್ದೀನಿ ಹಾಕ್ಸೋಕ್ಕೆ ಈಗ ಬಂದೆ ನಾನು ತೆಗೆದು ಬಂದಿದ್ದೀವಿ ಇಲ್ಲಿ ಹಾಕ್ಸೋಕ್ಕೆ ಅಂತ ಶೋರೂಮ್ಗೆ ಹಾಕ್ಸ್ಕೊಂಡು ಹೋಗ್ಬೇಕು ತರಿಸಿಟ್ಟಿದ್ದೀನಿ ಫೋನ್ ಮಾಡೋದು ಆವಾಗಲೇ ಬಂದಿದ್ದೆ ಡಿಫೈನ್ ಫೋನ್ ಮಾಡೋದೆಲ್ಲ ಬರಲೇ ಇಲ್ಲ ಇನ್ನೂ ತಗೊಂಡು ಹೋಗ್ತೀನಿ ಆಮೇಲೆ ಹಾಕ್ಸ್ಕೊತೀನಿ ಗಾಯ್ಸ್ ಟೈರೆಲ್ಲ ತೊಗೊಂಡಿದ್ದಾಯ್ತು ಹೋಯ್ತಾ ಐತೆ ರೋಡಲ್ಲಿ ಹೆಂಗೋ ಸಿಕ್ತು ಟೈರು ಈ ಕಡೆ ಟೈರ್ಗೆ ಫುಲ್ಲು ಹಿಂಸೆ ಆಗೋಗಿ ಕೊನೆಗೂ ಸಿಕ್ತು ಈಗ ಹೋಗ್ಬಿಟ್ಟು ಚೇಂಜ್ ಮಾಡಿಸ್ಬೇಕು ನಮ್ಮ ಹುಡುಗಂಗೆ ಹೇಳಿದ್ದೀನಿ ಫೋನ್ ಮಾಡಿ ಅವನಂತೆ ಹೋಗಿ ಚೇಂಜ್ ಮಾಡಿಸ್ತೀನಿ 2 ಹಾಕ್ಸ್ಬಿಟ್ರೆ ಮುಗಿದು ಫ್ರಂಟ್ ಇನ್ನೂ ಸೌದೆ ಇಲ್ಲ ಆದರೆ 2 ಒಟ್ಟಿಗೆ ಹಾಕ್ತೀನಿ ಆಯಿತು ಒಂಚೂರು ಗ್ರೀಸ್ ಹಾಕಮ್ಮ ಇಲ್ಲಿಗೆಲ್ಲ ಒಂಚೂರು ಹಾಕ್ತೀನಿ ಇಲ್ಲಿ ಬಟ್ಟೆ ತಂದು ಅಲ್ವಾ ಆಯಿತು ಬಾಸ್ ತಂದಿದ್ದು ಆಯಿತು ಅಲ್ಲೇ ಆಯಿತು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ಹೇಳೋ ನೀನು ಹೇಳ್ಬಿಡೋ ಕಾಂಟ್ಯಾಕ್ಟ್ ನಂಬರ್ ರೈಟ್ ಎಲ್ಲ ಫೋನ್ ಮಾಡಿಬಿಡ್ತಾರೆ ಆಮೇಲೆ ಮೆಸೇಜ್ ಮಾಡಿ DM ಮಾಡಿ ಫ್ರೀ ಪಂಚರು ಸ್ಟಾರ್ಟಿಂಗ್ 10 ಕಸ್ಟಮರ್ ಫ್ರೀ ಪಂಚರು ಹೇಳು ತೋರಿಸ್ಬಿಡೋಣಪ್ಪ ತೋರಿಸು ನೈಟ್ ಕಾಲ್ ಮಾಡ್ತಾರೆ ಆಮೇಲೆ ಎಲ್ಲೋ ನೋಡಿ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಫ್ರೀ ಪಂಚ್ 10 ಆಫರ್ 20 ರೂಪಾಯಿ ಕಡಿಮೆ ಕೊಡ್ತಾರೆ ನಮ್ಮ ಕಡೆಯಿಂದ ನಾವು ಐಡಿ ತೋರಿಸ್ಕೊಂಡು ಅಲ್ಲಿ ಸ್ಕ್ಯಾನರ್ ತೋರ್ಸೋಣ ಬರೋಕ್ಕೂ ಮುಂಚೆ ಸ್ಕ್ಯಾನ್ ಮಾಡ್ಕೊಂಡು ಬರಲಿ 50 ನಮ್ದು ಆಯ್ತು ಹಾಕ್ತೀನಿ ನಾನು ನೀಟಾಗಿ ಹಾಕು ಇದೇನಿದು ಕೈಲೇ ಅಲ್ಲೇ ಹಾಂ ಕೈಯಲ್ಲೇ ಅದಕ್ಕೆ ನಿನಗೆ ಫ್ರೀ ಹೇಳಿದ್ದು ನಾನು ಫ್ರೀಯಾಗಿ ಹಾಕೊಡು ಅಂತ ಫ್ರೀಯಾಗಿ ಬಂದ ಸ್ಟಾರ್ಟಿಂಗ್ 10 ಕಸ್ಟಮರ್ಗಳಿಗೆ ನಿಧಾನ
ನಿಧಾನಕ್ಕೆ ಹಾಕ್ತಿದ್ದು ಟೈರಿಗೆ ಆಯಲ್ ಯಾಕೆ ಹಾಕ್ತಿದ್ದಿಲ್ಲ ಅಜ್ಜು? ಅಲ್ಲಿ ನಿಮ್ ಫಾಲೋವರ್ಸ್ ಅವರೆಲ್ಲ ಹೇಳ್ತಾರೆ ತಳಪ್ಪ, ಕಮೆಂಟ್ ಮಾಡ್ತಾರಾ? ಮಾಡ್ತಾರೆ. ಕಮೆಂಟ್ ಮಾಡಿ guys. ಕಮೆಂಟ್ ಮಾಡಿ ಟೈರಿಗೆ ಆಯಲ್ ಯಾಕೆ ಹಾಕ್ತಾರೆ. ನಮ್ಮ ಹುಡುಗ ಹೇಳ್ತಾವನೆ ಆಯಲ್ ಯಾಕೆ ಹಾಕ್ತಾರೆ ಕೇಳು ಅಲ್ಲ, ಯಾಕೆ ಹಾಕ್ತಾರೆ ಇವನಿಗೂ ಗೊತ್ತಿಲ್ಲ. ಅವರು ಹೇಳಿಲ್ಲ ನಾನು ಹೇಳ್ತೀನಿ, ಅವ್ರು ಹೇಳಿಲ್ಲ ಅಂದ್ರೆ ಇನ್ನೊಂದು ವಿಡಿಯೋದಲ್ಲಿ ಅವ್ನು ಹೇಳ್ತಾನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕ ನಾನು ಹೇಳ್ತೀನಿ. ಮಾಡ್ದ ಅಲ್ಲಿ ಏನೋ ಆಯ್ತಿದ್ದು ನಮ್ಮ ಹುಡುಗ ಹಿಡಿಯೋದು ಒಂಚೂರು ವೀಲ್ ಟೈಟ್ ಆಯ್ತದೆ. ಈಗ ನೋಡಿ, ಈಗ ರೆಡಿ ಮಾಡ್ತೀನಿ. ಪಕ್ಕ ಏನಾಗೈತೆ ಮಾಡ್ತೀನಿ ನೋಡೋಣ. ಈಗ ಅಷ್ಟೇ ಮಾಡ್ದಲ್ಲೋ, ಅದು ಗ್ರೀಸ್ ಹಾಕಿದ್ನಲ್ಲ, ಸಾಫ್ಟ್ ಆಗ್ಬಿಟ್ಟೈತಾ? ಸಾಫ್ಟ್ ಆಗ್ಬಿಟ್ಟಿದೆ, ಸ್ಮೂತ್ ಆಗಿದೆ. ಬ್ರೇಕ್ ಬಿಡು, ಬಿಟ್ಟ ನೋಡಪ್ಪ, ಬಿಡು ಬ್ರೇಕ್ ಬಿಟ್ಟಿದಿಂಗಣೋ. ಬ್ರೇಕ ಹ್ಞೂ ನೋಡಿ, ಈಗ ಮಾಡ್ತೀನಿ ನೋಡಿ. ಈಗ ಓಡ್ಸು. ಇನ್ನೂ 5 ನಿಮಿಷ ಆಗಿಲ್ಲ, ಅಲ್ಲೇ ಫಸ್ಟ್ನೇ ಪ್ರಾಬ್ಲಮೇ ಗೊತ್ತು. ಹಿಡ್ಕೊ ಬ್ರೇಕ್ ಹಿಡ್ಕೊ. ತೆಗಿ ಹಾಕ್ಸು ಹೊಸದ್ರಲ್ಲಿ ಬರೀ ಎಲ್ಲ ಇವೆ ನಮ್ಮವು. ಹಾಕ್ಸು ಹೊಸದು ಏನು ಹಾಕ್ಸಿದ್ರು ಫಸ್ಟ್ ಇದೆ. ಫ್ರಂಟ್ ಸರಿ ಹೋಯ್ತು, ಬ್ಯಾಕ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅಲ್ಲೇ ನೀಟಾಗಿ ಹಾಕಪ್ಪ. ಸಾಕ್ಸಿದಾಯ್ತು ಟೈರ್ಗಳನ್ನ, ಒಂದಿಲ್ಲಿ ಹಾಕಿದಾಯ್ತು. ಒಳ್ಳೆ ಟೈರ್ಗಳು ಎರಡು ಒಳಗಡೆ ಎತ್ತಿಡ್ತೀನಿ, ಬೇಗ ಆಯ್ತದೆ. ಫುಲ್ ಹೊಂಟೋಗೈತಿ ಟೈರು. ಇದಿಲ್ಲ ಇನ್ನು ಫ್ರಂಟ್ ಆ ಟೈರ್ ಚೆನ್ನಾಗೈತೆ. ಈ ಟೈರ್ ತೋರಿಸ್ತೀನಿ ನೋಡಿ, ಇಲ್ಲಿ ಹೆಂಗಾಗೈತೆ. ಫುಲ್ ಎಲ್ಲ ಟೈರ್ ಫುಲ್ ಮಾರ್ಕ್ ಬರೀ ಮಾರ್ಕ್ಗಳೈತೆ. ಇಲ್ಲಿ 1 2 ಇಲ್ಲಿ ದೊಡ್ಡ ಮಾರ್ಕ್ ಐತೆ. ಒಂದು 5-6 ಪಂಚರ್ ಆಗೈತೆ. ಇದು ಫುಲ್ ಎಲ್ಲ ಟೈರೆಲ್ಲ ಇಲ್ಲಿ ದೊಡ್ಡ ಏಡ್ ಬಿದ್ದುಬಿಟ್ಟವೆ. ಇವಕ್ಕೆ ಈ ಥರ ಏಡ್ ಜಾಸ್ತಿ ಬಿದ್ದುಬಿಟ್ಟಿರೋದಕ್ಕೆ ಟೈರ್ ಹೊಂಟೋಗೈತೆ. ಇದು 25,000 ಹೊಡಿರೋದು ಗಾಡಿ, ಆದ್ರೂ ಇದು ನೋಡಿ ಇದಂಗೆ ಆಗಿಲ್ಲ. ಇದು ಇನ್ನೂ ಒಂದು 1,000 ಓಡಿಸ್ಬೋದಿತ್ತು. ಬಟ್ ಇನ್ನೇನು 2 ಒಟ್ಟಿಗೆ ತಂದಿರೋದ್ರಿಂದ 2 ಟೈರು ಚೇಂಜ್ ಮಾಡಿಸಿದೆ. ಇವಾಗ ಒಂಥರ ಪವರಾಗಿ ಓಡ್ತೈತೆ. ಮುಂಚೆ ಫುಲ್ ವೀಕ್ ಆಗಿಬಿಟ್ಟಿತ್ತು ಎರಡೂ. ಅದಕ್ಕೆ ಟೈರ್ ಮೇನು ಗಾಡಿಗೆ ಸ್ಕಿಡ್ ಆಗಬಾರ್ದು ಅಂತಲೇ ಟೈರ್ ಗಿರೆಲ್ಲ ಹಾಕ್ಸ್ಕೊಂಡು ಇನ್ನಿದು ಈ ಡೋರ್ ಕ್ಲೋಸ್ ಮಾಡಿಬಿಟ್ಟು ಫಸ್ಟು ಮುಖ ಎಲ್ಲ ತೊಳ್ಕೊಂಡು ಒಳಗಡೆ ಹೋಗ್ತೀನಿ. ಈ ಟೈರ್ನ ಎಮರ್ಜೆನ್ಸಿಗೆ ಈ ಟೈರ್ಗಳು ಬೇಕಾಯ್ತದೆ ಯಾವತ್ತಾದರೂ. ಇಲ್ಲ ಅಂದರೆ ಸುಮ್ಮನೆ ಪ್ರಾಬ್ಲಮ್ ಆಯ್ತದೆ. ಇಲ್ಲ ಅಂದಾಗ ಒಂದು ಟೈರ್ ಇದ್ದರೆ ಯೂಸ್ ಆಗುತ್ತೆ ಯಾವಾಗಾದ್ರೂ. ಇವೆರಡು ಗಾಡಿ ಎಲ್ಲ ಹಾಕಿ ಊಟಕ್ಕೆ ನಮ್ಮ ಅಪ್ಪ ಬಂದರು, ಅದಕ್ಕೆ ನೆಟ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಊಟ ಮಾಡೋಣ ಅಂತ ಕೂತ್ಕೊಂಡೆ, ಬಟ್ ಅವ್ರು ಬಂದ್ರಲ್ಲ ಅಂತ ನಾನೇ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಈಗ ನಾನೇ ಅದ್ರದೇ ಬಂದು ಸಡನ್ನಾಗಿ ಏನು ಹಗ್ಗಲ್ಲಿ ಲವಂಗ ತಗೊಂಬಂದು ಅಲ್ಲಲ್ಲಿ ಇಟ್ಕೊಂಡಿದ್ದೀನಿ. ಸಖತ್ ನೋವು ಹೋಯ್ತಾನೆ ಇಲ್ಲ. ಏನು ನಮ್ಮ ಮನೆಯಿಂದ ಎಲ್ಲರಿಗೂ ನಮ್ಮ ಅಮ್ಮಂಗೆ ಆಯ್ತು. ಈಗ ಅದೇ ನನಗೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ಒಬ್ಬೊಬ್ರಿಗೆ ಬರ್ತಾನೆ ಐತೆ. ನಮ್ಮ ಅಮ್ಮಂಗೆ ಹೋಯ್ತಿದ್ದು ಅದೇ ನನಗೆ ಸ್ಟಾರ್ಟು. ಕಂಟಿನ್ಯೂಸ್ ಆಗಿ ಒಬ್ಬೊಬ್ರಿಗೆ ಬರ್ತಾನೆ ಐತೆ ಅಲ್ಲಿ ನಾವು ಯಾಕೋ. ಆಯ್ತು, ಇವಾಗ ಹಾಲ್ಗೆ ಹೋಗ್ತಿದ್ದೀನಿ. ಇವತ್ತೇನು ಆಟಾಡಿಲ್ಲ, ಶಟಲ್ ಬ್ಯಾಟು. ಸೊ ಇವಾಗ ಅದಕ್ಕೆ ಹಾಲು ತರೋಕೆ ಹೋಗ್ತಾಯಿದ್ದೀನಿ. ಅಲ್ಲಿ ನಮ್ಮ ಹುಡುಗ ಅವನೇ ಗಾಡಿ ಇದೆ, ಅಂಗಡಿ ಹತ್ರ ಆಗ್ಬಿಟ್ಟು ಅವ್ನು ಬರ್ತಾನೆ. ಅವ್ನು ಇನ್ನೂ ಫ್ರೀ ಫೈರ್ ಏನೇ ನೋಡ್ಕೊಂಡು ಕೂತ್ಕೊಂಡು ಅವ್ನು ಬರಬೇಕು, ಹೋಗ್ಬೇಕು. ಇಲ್ಲಿ ಮನೆಗೆ ಬಂದಿದೆ. ಹಾಲು ತೊಗೊಂಬಂದು ಚಾರ್ಜ್ ಇಲ್ಲ ಫೋನಲ್ಲಿ. ಮಧ್ಯಾಹ್ನದಿಂದ ಚಾರ್ಜ್ ಹಾಕಿಲ್ಲ. ಈಗ ಸ್ವಲ್ಪ ಚಾರ್ಜ್ ಹಾಕ್ಬಿಟ್ಟು ಕಾಫಿ ಕುಡಿದ್ಕೊಂಡು ಅಂಗಡಿ ಹತ್ರ ಹೋಗ್ತೀನಿ. ಇದೇನು ಚಾರ್ಜರ್ ಹಿಂಗೆ ತರ್ತೈತೆ, ಒಂಚೂರು ಚಾರ್ಜ್ ಇಲ್ಲ. ವೀಡಿಯೋ ಮಾಡಿಬಿಟ್ಟು ಈಗ ಆಫ್ ಆಗ್ಬೋದು. ಈಗ ಅಲ್ಲಿ ನೋವಾಗಿರೋದಕ್ಕೆ ಮಲಗಿದ್ದೆ. ಇವಾಗ ಎದ್ಬಿಟ್ಟು ಒಳಗೆ ಹೋಗ್ತಾಯಿದ್ದೀನಿ. ಇನ್ನೂ ಟೈಮ್ ಆಗುತ್ತೆ, ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋತೀನಿ. ಆಮೇಲೆ ಎದ್ದು ಹೋಯ್ತೀನಿ, ಫ್ಯಾನ್ ಹಾಕ್ತೀನಿ ಸ್ವಲ್ಪ ಹೊತ್ತು. ಆಮೇಲೆ ಎದ್ಬಿಟ್ಟು ಹೋಗಿ ಊಟ ಮಾಡ್ಕೊಂಬತ್ತೀನಿ. ಅಲ್ಲಿ ನಾವು ಒಬ್ಬರು ಬಿಟ್ರೆ ಒಬ್ರಿಗೆ ಬತ್ತಾಯ್ತು ನಮ್ಮ ಮನೇಲಿ. ಇವಾಗ ಊಟ ಎಲ್ಲ ಮುಗಿಸ್ಕೊಂಬಂದೆ. ಅಲ್ಲಿ ನೋವು ತಡಿಯೋಕ್ಕಾಯ್ತಲ್ಲ, ಮಲ್ಕೋತೀನಿ ಜಲ್ದಿ. ಇದನ್ನೆಲ್ಲ ಫಿಲ್ಅಪ್ ಮಾಡಿಬಿಟ್ಟು ಮಲ್ಕೊಳ್ಳೋದಷ್ಟೇ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಫೋಕಸ್, ಸ್ಟೇ ಕಂಟಿನ್ಯೂಸ್ ಏನೋ ಒಂದು.